ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತು ರಿಸರ್ಚ್ ಆಪ್ಟಿಟ್ಯೂಡ್ನ ಕಂಟಿನ್ಯೂಷನ್ ಪಾರ್ಟ್ ನೋಡ್ತಾ ಹೋಗೋಣ. ಸೊ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರಿಸರ್ಚ್ ಪ್ರೋಸೆಸ್ ಅಂದರೆ ರಿಸರ್ಚ್ ಕಂಡಕ್ಟ್ ಮಾಡೋದ್ರಲ್ಲಿ ಯಾವ್ಯಾವ ಒಂದು ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಟೋಟಲ್ ಆಗಿ ಈ ರಿಸರ್ಚ್ ಅಲ್ಲಿ 3 ಫೇಸಸ್ನ ನಾವು ನೋಡ್ಬೋದು. ಫೇಸ್ 1 ಬಂದ್ಬಿಟ್ಟು ರಿಸರ್ಚ್ ಪ್ರಾಬ್ಲಮ್ ಐಡೆಂಟಿಫಿಕೇಶನ್, ಫೇಸ್ 2 ಬಂದು ಪ್ಲಾನಿಂಗ್ ಫಾರ್ ರಿಸರ್ಚ್ ಸ್ಟಡಿ ಆ್ಯಂಡ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಕಂಡಕ್ಟಿಂಗ್ ರಿಸರ್ಚ್ ಆ್ಯಂಡ್ ರಿಸರ್ಚ್ ರಿಪೋರ್ಟ್. ಸೊ ಇದು ಇಷ್ಟು ಟೋಟಲ್ 3 ಫೇಸಸ್, ಫೇಸ್ 1, ಫೇಸ್ 2 ಆ್ಯಂಡ್ ಫೇಸ್ 3 ನಾವು ನೋಡ್ಬೋದು. ಸೊ ಏನು ರಿಸರ್ಚ್ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಅಂದರೆ ವರ್ಡ್ ಇಟ್ ಸೆಲ್ಫ್ ಸೇಸ್ ನಾವು ರಿಸರ್ಚ್ ಮಾಡೋಕ್ಕೆ ಹೊರಟಿರುವಂತಹ ಸಮಸ್ಯೆಯನ್ನು ಗುರುತಿಸಿಕೊಳ್ಳುವುದು. ಯಾವುದು ನಾವು ಸಮಸ್ಯೆಯನ್ನು ಗುರುತಿಸ್ಕೊಳ್ತಾ ಇದ್ದೀವಿ ರಿಸರ್ಚ್ ಮಾಡೋಕ್ಕೆ ಅನ್ನೋದನ್ನು. ಪ್ಲ್ಯಾನಿಂಗ್ ಫಾರ್ ರಿಸರ್ಚ್ ಸ್ಟಡಿ ಆ್ಯಂಡ್ ಇನ್ಸ್ಟ್ರೂಮೆಂಟ್, ನಾವು ಯಾವ ರೀತಿಯಾಗಿ ಒಂದು ಪ್ಲ್ಯಾನ್ನ ಮಾಡ್ತಾ ಇದ್ದೀವಿ ಮತ್ತು ಅದಕ್ಕೆ ಏನೆಲ್ಲ ನಮಗೆ ಅಗತ್ಯತೆಗಳು ಬೀಳುತ್ತೆ ಅಂತ ನೋಡ್ತಾ ಹೋಗೋದು. ನೆಕ್ಸ್ಟ್ ಕಂಡಕ್ಟಿಂಗ್ ಎ ರಿಸರ್ಚ್ ಆ್ಯಂಡ್ ರಿಸರ್ಚ್ ರಿಪೋರ್ಟ್, ಕೊನೆಯದಾಗಿ ಎಲ್ಲ ಪ್ಲ್ಯಾನ್ ಮಾಡಿದ ಮೇಲೆ ನಾವು ಅದನ್ನು ಕಂಡಕ್ಟ್ ಮಾಡ್ತೀವಿ, ಎಕ್ಸಿಕ್ಯೂಟ್ ಮಾಡ್ತೀವಿ. ಆಮೇಲೆ ಕಂಡಕ್ಟ್ ಮಾಡಿದ್ಮೇಲೆ ಅದರಿಂದ ಬಂದಿರುವಂತಹ ರಿಸಲ್ಟ್ಸನ್ನು ನಾವು ಏನು ಮಾಡ್ತೀವಿ, ಒಂದು ರಿಪೋರ್ಟ್ ರೂಪದಲ್ಲಿ ಬರಿತೀವಿ. ಸೊ ಫೇಸ್ 1ನಲ್ಲಿ ಮತ್ತೆ ಬೇರೆ ಬೇರೆ ಸ್ಟೆಪ್ಸ್ ಇದೆ, ಫೇಸ್ 2ಅಲ್ಲಿ ಮತ್ತೆ ಬೇರೆ ಬೇರೆ ಸ್ಟೆಪ್ಸ್ ಇದೆ. ಯಾವ್ಯಾವ ರೀತಿಯಾಗಿದೆ ಅಂತ ನೋಡೋಣ ಈಗ ನಾವು. ಸ್ಟೆಪ್ಸ್ ಇನ್ ರಿಸರ್ಚ್ ಅಂದರೆ ಇದು ಯೂಶ್ವಲ್ ಆಗಿ ಯಾವ ರೀತಿಯಾಗಿರುತ್ತೆ ಅಂದರೆ ಇದನ್ನು ನಾವು ಒಂದು ಜನರಲ್ ಸ್ಟೆಪ್ಸ್ ಅಂತ ಕರಿಬೋದು. ಜನರಲ್ ಸ್ಟೆಪ್ಸು ಯಾವ್ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನಾವು ನೋಡ್ಬೋದು. ಫಾರ್ಮುಲೇಟಿಂಗ್ ಎ ರಿಸರ್ಚ್ ಪ್ರಾಬ್ಲಮ್ನ ನಾವು ಫಾರ್ಮುಲೇಟ್ ಮಾಡ್ತೀವಿ. ಡೆವಲಪಿಂಗ್ ಆಬ್ಜೆಕ್ಟಿವ್ಸ್ ಆರ್ ಕಾನ್ಸೆಪ್ಚುಲೈಸೇಷನ್ ಆಫ್ ರಿಸರ್ಚ್ ಡಿಸೈನ್. ಡೆವಲಪಿಂಗ್ ಆಬ್ಜೆಕ್ಟಿವ್ಸ್ ಅಂದರೆ ಏನು ಅಂದರೆ ಈಗ ಒಂದು ರಿಸರ್ಚನ್ನು ನಾನು ಕಂಡಕ್ಟ್ ಮಾಡುವುದರ ಹಿಂದೆ ಇರುವ ಉದ್ದೇಶ ಏನು ಅನ್ನುವಂಥದ್ದು, ಇದರ ಹಿಂದೆ ಇರುವ ಉದ್ದೇಶನ ತಿಳ್ಕೊಳ್ಳೋ ಅಂಥದ್ದು. ಪ್ರಿಪೇರಿಂಗ್ ಅ ರಿಸರ್ಚ್ ಡಿಸೈನ್ ಆರ್ ಕನ್ಸ್ಟ್ರಕ್ಟಿಂಗ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಡೇಟಾ ಕಲೆಕ್ಷನ್. ಈಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸಲ್ಲಿ ಇಷ್ಟು ಒಂದು 50 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆ 50 ಮೆಂಬರ್ಸಿಗೆ ಎಷ್ಟು ಜನಕ್ಕೆ ಪಿಂಕ್ ಕಲರ್ ಇಷ್ಟ, ಎಷ್ಟು ಜನಕ್ಕೆ ರೆಡ್ ಕಲರ್ ಇಷ್ಟ ಅನ್ನೋದನ್ನು ನಾವು ಒಂದು ಕೈಂಡ್ ಆಫ್ MCQs ಪೇಪರ್ ಥರ ಕೊಟ್ಟು ಅವ್ರ ಹತ್ರ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಂದರೆ ಅದನ್ನು ನಾವು ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಯಾವ ರೀತಿಯಾಗಿರೋ ಇನ್ಸ್ಟ್ರೂಮೆಂಟ್ನ ನಾವು ಡೆವಲಪ್ ಮಾಡ್ಕೊಳ್ತೀವಿ ಅಂತ. ಮತ್ತು ಸ್ಯಾಂಪಲಿಂಗ್ ಡಿಸೈನ್ ಅಂದರೆ ಯಾವ ಗ್ರೂಪಿಗೆ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ರೈಟಿಂಗ್ ಅ ರಿಸರ್ಚ್ ಪ್ರಪೋಸಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವ ಒಂದು ವಿಷಯದ ಕಡೆಗೆ ಬರೀತಾ ಇದ್ದೀವಿ ಅನ್ನೋ ರಿಸರ್ಚ್ ಪ್ರಪೋಸಲ್ ನಮಗೆ ಗೊತ್ತಿರಬೇಕು. ಮತ್ತು ಅದಕ್ಕೆಲ್ಲ ಏನೇನು ರಿಕ್ವೈರ್ಡ್ ಡೇಟಾ ಬೇಕು ಅದನ್ನು ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿರೋ ಡೇಟಾನ ಅನಲೈಸ್ ಮಾಡಬೇಕು, ಆಮೇಲೆ ಅದರಲ್ಲಿ ಸಪ್ರೇಟ್ ಮಾಡಬೇಕು, ಜನರಲೈಸ್ ಮಾಡಬೇಕು. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಇದನ್ನು ನಾವು ಒಂದು ಸಾಮಾನ್ಯ ಅಥವಾ ಜನರಲ್ ಸ್ಟೆಪ್ಸ್ ಅಂತ ಕರಿತೀವಿ. ಹಾಗಾದರೆ ಇನ್ ಡೆಪ್ತ್ ಹಾಗೆ ನಾವು ನೋಡೋದಾದರೆ ಈಗ ಫೇಸ್ 1, ಫೇಸ್ 2 ನಾವು ನೋಡಿದ್ವಿ ಅಲ್ವಾ. ಇದರ ರಿಲೇಟೆಡ್ ಆಗಿ ನಾವು ಸ್ಟೆಪ್ಸ್ನ ನೋಡೋದಾದರೆ ಯಾವ ರೀತಿಯಾಗಿರುತ್ತೆ ಅಂತ ಅಂದರೆ ಇಲ್ಲಿ ನಾವು ನೋಡೋಣ. ಫೇಸ್ 1 ರಿಸರ್ಚ್ ಪ್ರಾಬ್ಲಮ್ ಐಡೆಂಟಿಫಿಕೇಷನ್. ಫೇಸ್ 1ನಲ್ಲಿ ನಮ್ಗೆ ಸಿಗುವಂಥ ಸ್ಟೆಪ್ಸ್ಗಳು ಯಾವುದು ಅಂದರೆ ಫಾರ್ಮುಲೇಟ್ ಅ ರಿಸರ್ಚ್ ಪ್ರಾಬ್ಲಮ್. ಸೊ ರಿಸರ್ಚ್ ಪ್ರಾಬ್ಲಮ್ ಯಾವುದು ಅಂತ ನಾವು ಫಾರ್ಮುಲೇಟ್ ಮಾಡಬೇಕು, ಐಡೆಂಟಿಫೈ ಮಾಡ್ಕೊಂಡಿರ್ತೀವಿ, ಅದನ್ನ ಒಂದು ಕರೆಕ್ಟ್ ವೇಲಿ ಫಾರ್ಮುಲೇಟ್ ಮಾಡೋ ಥರ. The first step in research is formulating the research problem. At this steps, your goal should be clear that what you intend to achieve out of research. ಈ ಒಂದು ಸ್ಟೆಪ್ಪಲ್ಲಿ ನಿಮ್ಮ ಒಂದು ಗುರಿ ಎಷ್ಟು ನಿರ್ದಿಷ್ಟವಾಗಿರಬೇಕು ಅಂತಂದರೆ ಏನು ಈ ರಿಸರ್ಚಿಂದ ನೀವು ಏನನ್ನು ಪಡಿಬಲ್ರಿ, ಏನನ್ನು ಅಚೀವ್ ಮಾಡ್ತೀರಾ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಇಟ್ ಈಸ್ ಮೋಸ್ಟ್ ಕ್ರೂಷಿಯಲ್ ಸ್ಟೆಪ್ ಇನ್ ರಿಸರ್ಚ್ ಪ್ರೋಸೆಸ್. ಸೊ ನಾವು ನೋಡ್ತಾ ಹೋಗೋಣ. ಅದರ ಬಗ್ಗೆ ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. The way you formulate a problem determines almost every step that follows. ಸೊ ನಾವು ಯಾವ ರೀತಿಯಾಗಿ ಆ ಒಂದು ಪ್ರಾಬ್ಲಮ್ನ ಡಿಟರ್ಮೈನ್ ಮಾಡ್ತೀವಿ ಅನ್ನುವಂಥದ್ದು ಮಿಕ್ಕಿರುವ ಎಲ್ಲ ಸ್ಟೆಪ್ಸ್ಗಳ ಮೇಲೆ ಡಿಸೈಡ್ ಆಗಿರುತ್ತೆ ಅಂತ ಅರ್ಥ. ಆಲ್ ಅದರ್ ಸ್ಟೆಪ್ಸ್ ಇನ್ ರಿಸರ್ಚ್ ಪ್ರೊಸೆಸ್ ವಿಲ್ ಬಿ ಇನ್ಫ್ಲುಯೆನ್ಸ್ಡ್ ಬೈ ರಿಸರ್ಚ್ ಪ್ರಾಬ್ಲಮ್ ಐಡೆಂಟಿಫಿಕೇಷನ್. ಎಲ್ಲ ಸ್ಟೆಪ್ಸೂ ಈ ವೆರಿ ಫಸ್ಟ್ ಫೇಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಪ್ರಾಬ್ಲಮ್ ಐಡೆಂಟಿಫಿಕೇಷನ್, ಈಗ ಅಂದರೆ ಪ್ರಾಬ್ಲಮ್ ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು. ಈಗ ಒಂದು ಸ್ಕೂಲಲ್ಲಿ ಮಕ್ಕಳಿದ್ದಾರೆ, ಆ ಮಕ್ಕಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ತುಂಬ ಜನಕ್ಕೆ ಆ್ಯಂಗಲ್ ಮೆಷರ್ಮೆಂಟ್ ಬರ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಆ್ಯಂಗಲ್ ಮೆಷರ್ಮೆಂಟ್ ಈಗ ಈ ಸ್ಕೂಲಲ್ಲಿ ಇರುವಂತಹ ಮಕ್ಕಳುಗಳಿಗೆ ಆ್ಯಂಗಲ್ನ ಮೆಷರ್ ಮಾಡೋಕ್ಕೆ ಬರ್ತಾ ಇಲ್ಲ. ದಟ್ ಈಸ್ ಎ ಪ್ರಾಬ್ಲಮ್, ಹೌದು. ಆದರೆ ಆ ಸ್ಕೂಲಲ್ಲಿ 1st ಸ್ಟ್ಯಾಂಡರ್ಡಿಂದ ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೂ ಮಕ್ಕಳಿರ್ತಾರೆ. ಈ ಕ್ಲಾಸಲ್ಲಿ ಯಾವ ಒಂದು ಗ್ರೂಪಿಗೆ ಬಿಲಾಂಗ್ ಆಗೋ ಮಕ್ಕಳಿಗೆ ಆ್ಯಂಗಲ್ ಮೆಷರ್ಮೆಂಟ್ ಬರ್ತಾ ಇಲ್ಲ ಅನ್ನುವಂಥದ್ದನ್ನ ನಾವೇನು ಮಾಡಬೇಕಾಗುತ್ತೆ, ಸ್ಪೆಸಿಫೈ ಮಾಡಬೇಕಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನಾವಿಲ್ಲಿ ಐಡೆಂಟಿಫಿಕೇಷನ್ ಅದು ಇಂಪಾರ್ಟೆಂಟ್. ಕರೆಕ್ಟಾಗಿ ಐಡೆಂಟಿಫೈ ನಾವು ಮಾಡ್ಕೊಳ್ತಾ ಹೋಗಬೇಕು. ಸೊ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ದಟ್ ಯು ಶುಡ್ ಕನ್ಸಿಡರ್ ಅ ಟೈಮ್, ಕಾಸ್ಟ್ ಆ್ಯಂಡ್ ಎಕ್ಸ್ಪರ್ಟೈಸ್ ಯು ಹ್ಯಾವ್ ಇನ್ ದ ಫೀಲ್ಡ್ ಆಫ್ ರಿಸರ್ಚ್ ಯು ಹ್ಯಾವ್ ಚೂಸನ್.
ಸೊ ನಮಗೆ ಆ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಎಷ್ಟು ನಾಲೆಡ್ಜ್ ಇದೆ, ಅದಕ್ಕೆ ನಾವು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನೋದನ್ನು ನೋಡಿಕೊಂಡು ನಾವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಯುವರ್ ರಿಸರ್ಚ್ ಪ್ರಾಬ್ಲಮ್ ಇಸ್ ಕ್ಲಿಯರ್ಲಿ ಆ್ಯಂಡ್ ಪ್ರಿಸೈಸ್. ನಮ್ಮ ರಿಸರ್ಚ್ ಪ್ರಾಬ್ಲಮ್ನ ನಾವು ಎಷ್ಟು ಕಾನ್ಸೆಪ್ಚುಲೈಸ್ ಆಗಿರ್ತೀವೋ ಮತ್ತು ಅದ್ರ ಬಗ್ಗೆ ಅಷ್ಟೇ ಕ್ಲಿಯರ್ ಆ್ಯಂಡ್ ಪ್ರಿಸೈಸ್ ಆಗಿ ಕೂಡ ನಾವು ಇರಬೇಕು. ಅದರ ಜೊತೆಗೆ ಇಟ್ ಆಲ್ಸೋ ಹೆಲ್ಪ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಯುವರ್ ರಿಸರ್ಚ್ ಪ್ರಾಬ್ಲಮ್ ಆ್ಯಂಡ್ ದ ನಾಲೆಡ್ಜ್ ಆಫ್ ದ ಆ್ಯಂಡ್ ದ ಬಾಡಿ ಆಫ್ ನಾಲೆಡ್ಜ್ ಇನ್ ದ್ಯಾಟ್ ಏರಿಯಾ. ನೀವು ಚೂಸ್ ಮಾಡಿರುವಂತಹ ಪ್ರಾಬ್ಲಮ್ಮು ಮತ್ತು ಆ ಪ್ರಾಬ್ಲಮ್ಯಾಟಿಕ್ ಏರಿಯಾದಲ್ಲಿ ನಿಮಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಗೈಡೆನ್ಸ್ನ ಕೂಡ ತೊಗೊಳ್ಬೇಕಾಗುತ್ತೆ ಎಕ್ಸ್ಪರ್ಟೈಸ್ಗಳಿಂದ, ಅಥವಾ ಈಗ ಆಲ್ರೆಡಿ ರಿಸರ್ಚ್ ಕಂಡಕ್ಟ್ ಮಾಡಿರ್ತಾರಲ್ಲ ಅವ್ರುಗಳಿಂದ ನಾವು ಗೈಡೆನ್ಸ್ನ ಕೂಡ ತೊಗೊಳ್ತಾ ಹೋಗಬೇಕಾಗುತ್ತೆ. ಈಗ ಆಲ್ರೆಡಿ ನಾವು ರಿಸರ್ಚಲ್ಲಿ ಡಿಫ್ರೆಂಟ್ ಟೈಪ್ಸ್ನ ನಾವು ನೋಡಿದ್ದೀವಿ ಅಲ್ವಾ, ಡಿಸ್ಕ್ರಿಪ್ಟಿವ್, ಕಾನ್ಸೆಪ್ಚುಯಲ್, ಎಂಪಿರಿಕಲ್, ಬೇಸಿಕ್, ಫಂಡಮೆಂಟಲ್, ಅಪ್ಲೈಡ್ ಇದೆಲ್ಲ ನೋಡಿದ್ದೀವಿ. ಅಂದರೆ ಈಗ ನಾನು ನಿಮಗೆ ಒಂದು ಸ್ವಲ್ಪ ಪ್ರಿಸೈಸ್ಡಾಗಿ ಹೇಳ್ತಿರೋದ್ರೆ ಓವರಾಲ್ ಆಗಿ ಒಂದು ರಿಸರ್ಚ್ನ ಹೇಗೆ ಕಂಡಕ್ಟ್ ಮಾಡ್ತಾರೆ ಅಂತ. ಆ್ಯಂಡ್ ಈಗ ನಾನಿಲ್ಲಿ ಕೊಟ್ಟಿದ್ದು ಫಸ್ಟ್ 10th ಎಕ್ಸಾಂಪಲ್ ಅದು ಯಾವ ರೀತಿ ಆಗಿರುತ್ತೆ ಅಂದರೆ ಅದೊಂದು ಆ್ಯಕ್ಷನ್ ರಿಸರ್ಚ್ ಟೈಪ್ ಆಫ್, ಅಂದರೆ ಒಂದು ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು ನಮಗೆ, ಅದನ್ನು ನಾವು ಫರ್ದರ್ ಯೂಸ್ ಮಾಡುವಂಥದ್ದು ರೀತಿಯಲ್ಲಿ. ನೆಕ್ಸ್ಟ್ ನೋಡೋಣ ರಿಸರ್ಚ್ ಪ್ರೋಸೆಸ್. ಈ ರಿಸರ್ಚ್ ಪ್ರೋಸೆಸ್ಸಲ್ಲಿ ಟೋಟಲ್ ಆಗಿ 8 ಸ್ಟೆಪ್ ಮೋಡ್ ಅಂತ ಇರುತ್ತೆ. ಸೊ ಏನೇನೆಲ್ಲ ಕವರ್ ಆಗಿರುತ್ತೆ ಅಂದರೆ ಫಸ್ಟ್ ನಾವು ಫಾರ್ಮುಲೇಟ್ ಮಾಡ್ತೀವಿ ಪ್ರಾಬ್ಲಮ್ಸಿಂದ, ಆಮೇಲೆ ಡೇಟಾ ಕಲೆಕ್ಷನ್ ಮಾಡ್ತಾ ಹೋಗ್ತೀವಿ, ಅದನ್ನ ಒಂದು ಏನು ಹೇಳ್ತಾರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆ್ಯಡ್ ಮಾಡ್ತಾ ಹೋಗ್ತೀವಿ, ದೆನ್ ರಿಸರ್ಚ್ ರಿಪೋರ್ಟ್ ರೆಡಿ ಮಾಡ್ತೀವಿ. ಸೊ ಇದು ಜಸ್ಟ್ ನಿಮಗೆ ಇಲ್ಲಿ ಸಿಗ್ತಿರುವಂತಹ ಓವರ್ ಆಲ್ ವೀವ್ ಅಷ್ಟೇನೆ. ಕಂಪ್ಲೀಟಾಗಿ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ನೋಡಿ, ಪ್ಲ್ಯಾನಿಂಗ್ ರಿಸರ್ಚ್ ಸ್ಟಡಿ, ಕಂಡಕ್ಟಿಂಗ್ ರಿಸರ್ಚ್ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ನೋಡೋಣ ನಾವು ಇವಾಗ. ಫೇಸ್ 2 ಅಲ್ಲಿ ನಾವೇನು ಮಾಡ್ತೀವಿ, ಸೊ ಫಸ್ಟ್ ನೆನ್ಪಿಟ್ಕೊಬಿಡಿ, ಫೇಸ್ 1 ನಾವು ಮಾಡುವಂಥದ್ದೇನು, ಜಸ್ಟ್ ವಿಲ್ ಐಡೆಂಟಿಫೈ ದ ಪ್ರಾಬ್ಲಮ್. ಐಡೆಂಟಿಫಿಕೇಷನ್ ವಿಲ್ ಬಿ ಡನ್ ಇನ್ ಫೇಸ್ 1. ಫೇಸ್ 2 ಅಲ್ಲಿ ಏನು ಮಾಡ್ತೀವಿ, ಪ್ಲ್ಯಾನಿಂಗ್ ಫಾರ್ ಅ ರಿಸರ್ಚ್ ಸ್ಟಡಿ ಆ್ಯಂಡ್ ಅನ್ ಇನ್ಸ್ಟ್ರೂಮೆಂಟ್. ಆ ಒಂದು ರಿಸರ್ಚ್ ಸ್ಟಡಿ ಮಾಡೋಕ್ಕೆ ಮತ್ತು ಅದಕ್ಕೆ ಯಾವ ರೀತಿಯಾಗಿರೋ ಉಪಕರಣಗಳು ಬೇಕಾಗಿರುತ್ತೆ ಅಂದ್ಬಿಟ್ಟು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ ಫೇಸ್ 2 ಅಲ್ಲಿ. ಆ್ಯಂಡ್ ಉಪಕರಣಗಳು ಅಂದಿದ ತಕ್ಷಣ ಯಾವುದೋ ದೊಡ್ಡ ದೊಡ್ಡ ಇನ್ಸ್ಟ್ರೂಮೆಂಟ್ಸ್ ಅಂತ ಅಂದ್ಕೋಬೇಡಿ. ಇಟ್ಸ್ ಅಬೌಟ್ ನೀವು ಪ್ರಿಪೇರ್ ಮಾಡುವಂಥ ಕ್ವೆಶನ್ ಪೇಪರ್ ಕೂಡ ಅಲ್ಲಿ ಇನ್ಸ್ಟ್ರೂಮೆಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. Once the research problem is identified, the next step is to identify the knowledge gap, selection of appropriate method, sampling strategy, time and frame. ಸೊ ನಾಲೆಡ್ಜ್ ಗ್ಯಾಪ್ನ ಐಡೆಂಟಿಫೈ ಮಾಡ್ಕೊಳ್ತೀವಿ, ಅಪ್ರೋಪ್ರಿಯೇಟ್ ಮೆಥಡ್ಸ್, ಕ್ವೆಶನ್ ಪೇಪರ್ ಕಂಡಕ್ಟ್ ಮಾಡೋದಾಗಿರ್ಬೋದು, ಅಥವಾ ಒಂದು ಗ್ರೂಪ್ ಡಿಸ್ಕಷನ್ ಕೊಟ್ಟು ಫೈಂಡ್ ಔಟ್ ಮಾಡೋ ಥರ ಆಗಿರ್ಬೋದು, ಮತ್ತು ಸ್ಯಾಂಪಲಿಂಗ್, ಯಾವ ಒಂದು ಪರ್ಟಿಕ್ಯುಲರ್ ಸ್ಯಾಂಪಲಿಂಗ್ ಅಂದರೆ ಗ್ರೂಪಿಗೆ ನೀವು ಕಂಡಕ್ಟ್ ಮಾಡ್ತೀರಾ ಅನ್ನುವಂಥದ್ದು ಆಗಿರ್ಬೋದು. ದ ಫಾಲ್ಟಿ ಡಿಸೈನ್, ಇದರಲ್ಲಿ ನೀವೇನಾದರೂ ಈಗ ಫಾರ್ ಎಕ್ಸಾಂಪಲ್ ಯಾವ ಒಂದು ಟಾಪಿಕ್ನ ನೀವು ಐಡೆಂಟಿಫೈ ಮಾಡ್ಕೊಂಡಿರ್ತೀರೋ ಅದಕ್ಕೆ ರಿಲೇಟೆಡ್ ಆಗಿ ನೀವು ಆ ಇನ್ಸ್ಟ್ರೂಮೆಂಟ್ನ ಡಿಸೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಏನಾದರೂ ನೀವು ಅಲ್ಲಿ ಮಿಸ್ಟೇಕ್ ಮಾಡ್ತು ಅಂತಂದರೆ ನಿಮಗೆ ಸಿಗುವಂತಹ ಒಂದು ರಿಸಲ್ಟ್ ಅಷ್ಟು ಆ್ಯಕ್ಯುರೇಟಾಗಿ ಇರೋದಿಲ್ಲ. ಹಾಗಾಗಿ ಸೊ ದೇರ್ಫೋರ್ ಇಟ್ಸ್ ಇಂಪಾರ್ಟೆಂಟ್ ಟು ಎನ್ಶೂರ್ ದ್ಯಾಟ್ ಯುವರ್ ಸೆಲೆಕ್ಷನ್ ಆಫ್ ರಿಸರ್ಚ್ ಡಿಸೈನ್ ಪರ್ಮಿಟ್ಸ್ ಆ್ಯಕ್ಯುರೇಟ್ ಪ್ರಿಡಿಕ್ಷನ್ ಆಫ್ ಔಟ್ಕಮ್ ಅಂಡರ್ ಗಿವನ್ ಸೆಟ್ ಆಫ್ ಲಿಮಿಟೇಷನ್. ಸೊ ಆ್ಯಕ್ಯುರೇಟಾಗಿ ಬರೋದಿಲ್ಲ ಅಂದರೆ ನೀವು ಹೇಗೆ ಪ್ರಿಡಿಕ್ಟ್ ಮಾಡಿರ್ತೀರೋ ಆ ಔಟ್ಕಮ್ ನಿಮಗೆ ಸಿಗೋದಿಲ್ಲ ಅಂಥದ್ದು. ವೈಲ್ ಸೆಲೆಕ್ಟಿಂಗ್ ಅ ಪರ್ಟಿಕ್ಯುಲರ್ ರಿಸರ್ಚ್ ಡಿಸೈನ್ ಯು ಮಸ್ಟ್ ಹ್ಯಾವ್ ಸ್ಟ್ರಾಂಗ್ ರೀಸನ್ ಅಂಡ್ ಜಸ್ಟಿಫಿಕೇಷನ್ ಆಫ್ ಯುವರ್ ಸೆಲೆಕ್ಷನ್. ಈಗ ಹೇಳ್ದಂಗೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಏನಾದರೂ ನೀವು ಚೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅದನ್ನು ನೀವು ಯಾಕೆ ಚೂಸ್ ಮಾಡ್ತಾ ಇದ್ದೀರಾ ಅಂತ ನೀವೇನು ಮಾಡಬೇಕಾಗುತ್ತೆ, ಜಸ್ಟಿಫಿಕೇಷನ್ ಕೊಡಬೇಕಾಗುತ್ತೆ. ಕೆಲವೊಬ್ರು ಚೆಕ್ ಲಿಸ್ಟ್ನ ಟ್ರೈ ಮಾಡ್ತಾರೆ, ಕೆಲವೊಬ್ರು MCQsನ ಯೂಸ್ ಮಾಡ್ಕೊಳ್ತಾರೆ. ಇವಾಗ ನಾವು ನೋಡಿರ್ಬೋದು ಎಷ್ಟು ಜನ ರಿಸರ್ಚ್ ಕಂಡಕ್ಟ್ ಮಾಡ್ತಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸೇಲ್ಸಲ್ಲಿ ಆಗಿರ್ಬೋದು, ಈ ಮಂತಲ್ಲಿ ಇಷ್ಟು ಸೇಲ್ಸ್ ಆಯಿತು, ಅಥವಾ ಜನರಿಗೆ ಯಾವುದು ತಲುಪ್ತಾ ಇದೆ ಅನ್ನೋದಕ್ಕೆಲ್ಲ ಇದೇ ಸ್ಟೆಪ್ಸ್ಗಳನ್ನ ನಾವು ಯೂಸ್ ಮಾಡ್ತಾ ಹೋಗೋದು. ಆ್ಯಂಡ್ ಯು ಶುಡ್ ಬಿ ಅವೇರ್ ಆಫ್ ಇಟ್ಸ್ ಸ್ಟ್ರೆಂತ್, ವೀಕ್ನೆಸ್ ಆ್ಯಂಡ್ ಲಿಮಿಟೇಷನ್. ನೀವು ಚೂಸ್ ಮಾಡಿರ್ತೀರಲ್ವ ಇನ್ಸ್ಟ್ರೂಮೆಂಟು, ಆ ಇನ್ಸ್ಟ್ರೂಮೆಂಟ್ನ ಸ್ಟ್ರೆಂತ್, ವೀಕ್ನೆಸ್ ಮತ್ತು ಲಿಮಿಟೇಷನ್ ಕೂಡ ನಿಮಗೆ ಗೊತ್ತಿರಬೇಕು. ಸ್ಟೆಪ್ 3 ಅಲ್ಲಿ ಏನಿರುತ್ತೆ ಅಂದರೆ ಕನ್ಸ್ಟ್ರಕ್ಟಿಂಗ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಅ ಡೇಟಾ ಕಲೆಕ್ಷನ್. ಯಾವ ಒಂದು ಡೇಟಾನ ನೀವು ಕಲೆಕ್ಟ್ ಮಾಡಿರ್ತೀರೋ ಅದಕ್ಕೆ ಒಂದು ಇನ್ಸ್ಟ್ರೂಮೆಂಟನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗೋದು. ಸೊ ಕನ್ಸ್ಟ್ರಕ್ಷನ್ ಆಫ್ ಇನ್ಸ್ಟ್ರೂಮೆಂಟ್ ಫಾರ್ ರಿಸರ್ಚ್ ಟೋಟಲ್ ಡಿಪೆಂಡ್ಸ್ ಅಪಾನ್ ಹೌ ಯು ಆರ್ ಗೋಯಿಂಗ್ ಟು ಕಲೆಕ್ಟ್ ಅ ಡೇಟಾ ಆ್ಯಂಡ್ ವೇರಿಯಸ್ ಮೆಥಡ್ ಅರೌಂಡ್ ಇಟ್ಸ್. ಸೊ ನೀವು ಯಾವ ರೀತಿಯಾಗಿ ಡೇಟಾ ಕಲೆಕ್ಟ್ ಮಾಡಿರ್ತೀರಾ ಅನ್ನೋದ್ರ ಮೇಲೆ ನೀವು ಇನ್ಸ್ಟ್ರೂಮೆಂಟ್ ಕನ್ಸ್ಟ್ರಕ್ಷನ್ ಡಿಪೆಂಡ್ ಆಗಿರುತ್ತೆ. All that is needed is what sort of information is required for qualitative and quantitative study. The first practical step in research study also requires some validation and reliability for a research instrument you have constructed. So ಇದು ತುಂಬ ಮೇಜರ್ ಇಂಪಾರ್ಟೆಂಟ್, ಈ ಎರಡು ವರ್ಡ್ಸ್, ವ್ಯಾಲಿಡೇಷನ್ ಮತ್ತು ರಿಲಯಬಲ್. ಅಂದರೆ ನೀವು ಕನ್ಸ್ಟ್ರಕ್ಟ್ ಮಾಡಿರ್ತೀರಲ್ವ ಆ ಇನ್ಸ್ಟ್ರೂಮೆಂಟ್ ಬಂದು ಎಷ್ಟರ ಮಟ್ಟಿಗೆ ವ್ಯಾಲಿಡ್ ಆಗಿದೆ. ವ್ಯಾಲಿಡ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅವ್ರಿಗೆ ಆ್ಯಂಗಲ್ದ ಬಗ್ಗೆ ಏನೋ ಆ್ಯಕ್ಷನ್ ರಿಸರ್ಚ್ ಕಂಡಕ್ಟ್ ಮಾಡ್ತಿರ್ತೀರ ಅಂತ ಅಂದ್ಕೊಳ್ಳಿ.
ನೀವು ಅವಾಗ ಅಲ್ಲಿ ಫ್ರೇಮ್ ಮಾಡುವಂಥ ಕ್ವೆಶನ್ ಪೇಪರ್ ನಿಮ್ಮ ಸ್ಯಾಂಪಲ್ಸ್ ಬಂದು 9th ಸ್ಟ್ಯಾಂಡರ್ಡ್ ಮಕ್ಕಳು. ಸೊ ನೀವು ಫ್ರೇಮ್ ಮಾಡುವಂತಹ ಯಾವುದಾದ್ರೂ ಒಂದು MCQs ಕ್ವೆಶನ್ಸ್ ಆಗಿರ್ಬೋದು ಅಥವಾ ಎನಿ ಅದರ್ ಇನ್ಸ್ಟ್ರೂಮೆಂಟ್ ನೀವು ಡಿಸೈನ್ ಮಾಡಿರ್ತೀರಲ್ಲ, ಅದನ್ನು ಏನಾದರೂ ನೀವು 11th ಸ್ಟ್ಯಾಂಡರ್ಡ್ ಆರ್ 8th ಸ್ಟ್ಯಾಂಡರ್ಡ್ ಲೆವೆಲಿಗೆ ನೀವು ಮಾಡಿದ್ರಿ ಅಂದರೆ ಇಟ್ ಈಸ್ ನಾಟ್ ವ್ಯಾಲಿಡ್. ಬಿಕಾಸ್ ವ್ಯಾಲಿಡೇಷನ್ ಅನ್ನೋದು ಆ ಪರ್ಟಿಕ್ಯುಲರ್ ಕ್ಲಾಸಿಗೆ ಆದಾಗ ಮಾತ್ರ ಅಲ್ವಾ. ಆ್ಯಂಡ್ ರಿಲಯಬಿಲಿಟಿ, ಅದು ನಂಬಿಕೆಗೆ ಅರ್ಹವಾಗಿರಬೇಕು. ರಿಲಯಬಲ್ ಅಂದರೆ ಐ ಕ್ಯಾನ್ ಬಿಲೀವ್ ಆನ್ ಇಟ್ ಅನ್ನೋ ಥರ. ಅದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಕನ್ಫ್ಯೂಷನ್ಸ್ ಇರಬಾರ್ದು ನೀವು ಕ್ರಿಯೇಟ್ ಮಾಡುವಂಥ ಕ್ವೆಶನ್ ಪೇಪರ್ಸಲ್ಲಿ. ಸೊ ದಟ್ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ಅಂತಂದರೆ ನಿಮ್ಮ ಒಂದು ರಿಸರ್ಚಿನ ಮುಖ್ಯ ಉದ್ದೇಶನೇ ಅಲ್ಲಿ ಫಾಲೋ ಅಪ್ ಆಗೋದಿಲ್ಲ. ನೆಕ್ಸ್ಟ್ ಸ್ಟೆಪ್ಪು ಸೆಲೆಕ್ಟಿಂಗ್ ಅ ಸ್ಯಾಂಪಲಿಂಗ್ ಡಿಸೈನ್. ಸೊ ಸ್ಯಾಂಪಲಿಂಗ್ ಡಿಸೈನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀರಾ. ದ 3 ಕ್ಯಾಟಗರೀಸ್ ಆಫ್ ಸ್ಯಾಂಪಲಿಂಗ್ ಡಿಸೈನ್ಸ್ ಆರ್ ರ್ಯಾಂಡಮ್ ಆರ್ ಪ್ರೊಬ್ಯಾಬಿಲಿಟಿ, ನಾನ್ ರ್ಯಾಂಡಮ್ ಆರ್ ನಾನ್ ಪ್ರೊಬ್ಯಾಬಿಲಿಟಿ. ಯಾವ ರೀತಿಯಾಗಿ ಬೇಕಾದರೂ ನೀವು ಚೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಆದರೆ ಬೇಸಿಕಲಿ ನಾವೇನು ಮಾಡ್ತೀವಿ, ಮೋಸ್ಟ್ ಅಪ್ರಾಪ್ರಿಯೇಟ್ ಆಗಿರೋದನ್ನು ನಾವು ಚೂಸ್ ಮಾಡ್ತಾ ಹೋಗ್ತೀವಿ. ಸ್ಟೆಪ್ 5, ರೈಟಿಂಗ್ ಅ ರಿಸರ್ಚ್ ಪ್ರಪೋಸಲ್. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ನಾನು ಕೆಲವೊಂದು ಸೆಂಟೆನ್ಸ್ಗಳನ್ನ ಇಲ್ಲಿ ಹಾಕಿದ್ದೀನಿ, ಬಟ್ ಸ್ಟಿಲ್ ಐ ಆಮ್ ಸ್ಕಿಪ್ಪಿಂಗ್ ಇಟ್ ಔಟ್. ವೈ? ಬಿಕಾಸ್ ಅಂತ ಅಂದರೆ ನಾನು ಯಾವುದ್ಯಾವುದು ತುಂಬ ಮೇನ್ ಇಂಪಾರ್ಟೆಂಟ್ ಇರುತ್ತೋ ಓನ್ಲಿ ಮೇನ್ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಇನ್ನು ಮಿಕ್ಕಿರೋದೆಲ್ಲ ನಿಮಗೆ ನಾನು ನೋಟ್ಸ್ ಪ್ರೊವೈಡ್ ಮಾಡ್ತೀನಿ. ಸೊ ದಟ್ ನೀವು ಇನ್ ಡೆಪ್ತಾಗಿ ಓದ್ಕೋಬೋದು. ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಮೇನ್ ಏನಿದೆಯೋ ಅದನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಸ್ಟೆಪ್ 5ಅಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಇಲ್ಲಿ ಹ್ಯಾವಿಂಗ್ ಡನ್ ಆಲ್ ದ ಪ್ರಿಪ್ರೇಟರಿ ವರ್ಕ್, ಎಲ್ಲ ವರ್ಕ್ ನಾವು ಮಾಡಾದಮೇಲೆ ಅದಕ್ಕೆ ಬೇಕಾಗಿರುವಂಥ ಒಂದು ರಿಸರ್ಚ್ ಪ್ರಪೋಸಲ್ ಅಂದರೆ ಒಂದು ಪ್ರಸ್ತಾವನೆಯನ್ನು ಬರಿತೀವಿ ನಾವು ಇಲ್ಲಿ ಅಂದ್ಬಿಟ್ಟು ಅನ್ನೋಂಥ ರೀತಿಯಲ್ಲಿ ಒಂದು ಪ್ರಸ್ತಾವನೆಯನ್ನು ಬರೆಯೋದು ನಾವು ಈ ರಿಸರ್ಚ್ ಪ್ರಪೋಸಲ್ ಅಂದರೆ. ಅದರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಆಬ್ಜೆಕ್ಟಿವ್ಸ್ ಆಫ್ ದ ಸ್ಟಡಿ, ಅಂದರೆ ನೀವು ಯಾವ ಒಂದು ಟಾಪಿಕ್ನ ಚೂಸ್ ಮಾಡಿರ್ತೀರೋ ಅದರ ಉದ್ದೇಶ ಏನು ಅನ್ನುವಂಥದ್ದನ್ನು ನೀವು ಇಲ್ಲಿ ಬರಿತಾ ಹೋಗ್ತೀರಾ. ಅದರ ಉದ್ದೇಶಗಳನ್ನು ಬರೀತೀರಾ ರಿಸರ್ಚ್ ಪ್ರಪೋಸಲಲ್ಲಿ. ಲಿಸ್ಟ್ ಆಫ್ ಹೈಪೋಥೆಸಿಸ್ ಇಫ್ ಯು ಆರ್ ಟೆಸ್ಟಿಂಗ್ ಎನಿ, ಯಾವುದಾದ್ರೂ ಒಂದು ಹೈಪೋಥೆಸಿಸ್ ಅಂದರೆ ಯಾವುದಾದ್ರೂ ಒಂದು ಅಸಂಪ್ಷನ್ಸ್ಗಳನ್ನು ನೀವು ಮಾಡಿದರೆ ಈ ರೀತಿಯಾಗಿ ಆಗಬಹುದೇನೋ ಅಂತ ಒಂದು ಅಸಂಪ್ಷನ್ಸ್ನ ಮಾಡಿದರೆ ಅದನ್ನು ಕೂಡ ಲಿಸ್ಟ್ ಔಟ್ ಮಾಡ್ತೀರಾ. ಸ್ಟಡಿ ಡಿಸೈನ್ ಯು ಆರ್ ಪ್ರಪೋಸಿಂಗ್ ಟು ಯೂಸ್, ಯಾವ ಒಂದು ಸ್ಟಡಿ ಡಿಸೈನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ, MCQ ಪೇಪರ, ಚೆಕ್ ಲಿಸ್ಟ, ಆ ಥರದ್ದಾಗಿರ್ಬೋದು. ಇನ್ಫಾರ್ಮೇಷನ್ ಆ್ಯಂಡ್ ಸ್ಯಾಂಪಲ್ ಸೈಜ್ ಆ್ಯಂಡ್ ಸ್ಯಾಂಪಲಿಂಗ್ ಡಿಸೈನ್, ಈ ಪಾಯಿಂಟ್ ಇದೆಲ್ಲ. ರಿಸರ್ಚ್ ಇನ್ಸ್ಟ್ರೂಮೆಂಟ್ಸ್ ಯು ಆರ್ ಪ್ಲ್ಯಾನಿಂಗ್ ಟು ಯೂಸ್, ಯಾವ ಒಂದು ರಿಸರ್ಚ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾ ಇದ್ದೀರಾ ನೀವು ಅನ್ನುವಂಥದ್ದು. ಇನ್ಫಾರ್ಮೇಷನ್ ಆ್ಯಂಡ್ ಸ್ಯಾಂಪಲ್ ಸೈಜ್ ಆ್ಯಂಡ್ ಸ್ಯಾಂಪಲಿಂಗ್ ಡಿಸೈನ್, ಸೊ ಯಾವ ಸ್ಯಾಂಪಲಿಂಗ್ ಡಿಸೈನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಡೇಟಾ ಪ್ರೊಸೆಸಿಂಗ್ ಪ್ರೊಸೀಜರ್, ಈಗ ನೀವು ಕಲೆಕ್ಟ್ ಮಾಡಿರುವ ಡೇಟಾ ಅದೆಲ್ಲ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ಅಂತ ಯಾವ ರೀತಿಯಾಗಿ ನೀವು ಪ್ರೋಸೆಸ್ ಮಾಡಿ ನೋಡ್ತೀರಾ ಅನ್ನೋವಂಥದ್ದು. ದ ಸ್ಟಡೀಸ್ ಪ್ರಾಬ್ಲಮ್ ಆ್ಯಂಡ್ ಲಿಮಿಟೇಷನ್ಸ್, ಅದರೊಳಗೆ ಇರುವಂಥ ಈಗ ನೀವು ಸ್ಟಡಿ ಮಾಡ್ತಿದ್ದೀರಲ್ಲ ಟಾಪಿಕ್, ಆ ಟಾಪಿಕ್ ಒಳಗೆ ಬರುವಂತಹ ಒಟ್ಟಾರೆ ಲಿಮಿಟೇಷನ್ಸ್ಗಳೇನಾಗಿರಬಹುದು ಅನ್ನುವಂಥದ್ದು. ಮತ್ತು ಪ್ರಪೋಸ್ಡ್ ಟೈಮ್ ಫ್ರೇಮ್, ಈ ಒಂದು ರಿಸರ್ಚ್ ಕಂಡಕ್ಟ್ ಮಾಡೋಕ್ಕೆ ನಿಮಗೆ ಬೇಕಾಗಿರುವಂತಹ ಟೈಮ್ ಪೀರಿಯಡ್ ಎಷ್ಟು ಅನ್ನೋದು, ಇವೆಲ್ಲವನ್ನು ನೀವು ಏನು ಮಾಡ್ತೀರಾ ರಿಸರ್ಚ್ ಪ್ರಪೋಸಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀರಾ. ಸೊ ಇದಿಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೋಬೇಕು. ಸಮ್ಟೈಮ್ಸ್ ಈಗ ಆಪ್ಷನ್ಸ್ ಕೊಟ್ಬಿಟ್ಟು ಈ 4 ಆಪ್ಷನಲ್ಲಿ ಯಾವುದು ರಿಸರ್ಚ್ ಪ್ರಪೋಸಲ್ ಅಂಡರಲ್ಲಿ ಬರುತ್ತೆ ಅಂತ ಕೂಡ ಕೇಳ್ತಾರೆ. ಸೊ ಆವಾಗ ನಿಮ್ಗೆ ಇದಿಷ್ಟು ನೆನಪಿತ್ತು ಅಂದರೆ ನೀವು ಆರಾಮ್ಸೆ ಬರ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟು ಫೇಸ್ 3. ಸೊ ಫೇಸ್ 3ಅಲ್ಲಿ ನಾವು ಕಂಡಕ್ಟಿಂಗ್ ಅ ರಿಸರ್ಚ್ ಆ್ಯಂಡ್ ರಿಸರ್ಚ್ ರಿಪೋರ್ಟ್ ಅಂತ ಇದೆ. ಎಲ್ಲ ನಾವೀಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಡೇಟಾ ಕಲೆಕ್ಟ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ, ರಿಸರ್ಚ್ನ ಕಂಡಕ್ಟ್ ಮಾಡ್ತೀವಿ ಅಲ್ವಾ. ಆಸ್ ಪಾರ್ಟ್ ಆಫ್ ರಿಸರ್ಚ್ ಡಿಸೈನ್ ಯು ಡಿಸೈಡ್ ಅಪಾನ್ ಪ್ರೊಸೀಜರ್ ಯು ವಾಂಟೆಡ್ ಟು ಅಡಾಪ್ಟ್ ಟು ಕಲೆಕ್ಟ್ ಯುವರ್ ಡೇಟಾ. ಇನ್ ದಿಸ್ ಫೇಸ್ ಯು ಆ್ಯಕ್ಚುಲಿ ಕಲೆಕ್ಟ್ ದ ಡೇಟಾ ಯೂಸಿಂಗ್ ಬಿಲೋ ಟೆಕ್ನಿಕ್ಸ್. ಈ ಕೆಳಗಿರೋ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಡೇಟಾ ಕಲೆಕ್ಟ್ ಮಾಡಿರ್ತೀವಿ ಈಗ ಆಲ್ರೆಡಿ. ಯಾವುದು ನಾವು ಇಂಟರ್ವ್ಯೂ ಮಾಡಿರ್ಬೋದು, ಆ ಇಂಟರ್ವ್ಯೂವು ಫಾರ್ಮಲ್ ಆಗಾದರೂ ಆಗಿರಬಹುದು ಅಥವಾ ಇನ್ಫಾರ್ಮಲ್ ಇಂಟರ್ವ್ಯೂ ಆದರೂ ಆಗಿರಬಹುದು ಮಾಡಿರುವಂಥದ್ದು. ಆ್ಯಂಡ್ ಕ್ವೆಶನ್ ಆರ್ ರೌಂಡ್ ಥರ ಇರುತ್ತೆ, ಅದು ಫೋಕಸ್ ಗ್ರೂಪ್ ಡಿಸ್ಕಷನ್. ಈಗ ಆಲ್ರೆಡಿ ಹೇಳ್ದಲ್ಲ ನಿಮಗೆ, ಒಂದು ಗ್ರೂಪ್ ಡಿಸ್ಕಷನ್ ಕಂಡಕ್ಟ್ ಮಾಡಿ ಆದರೂ ನಾವು ಡೇಟಾ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಆ್ಯಂಡ್ ಸರ್ವೇಸ್ ಕಂಡಕ್ಟ್ ಮಾಡ್ತೀವಿ. ದೇರ್ ಆರ್ ಮೆನಿ ಮೆಥಡ್ಸ್ ಕುಡ್ ಬಿ ಯೂಸ್ ಸಮ್ ಟೈಮ್ ಟುಗೆದರ್. ಕೆಲವೊಂದು ಬೇರೆ ನಾವು ಇಂಟರ್ವ್ಯೂಸ್ನೂ ಕಂಡಕ್ಟ್ ಮಾಡ್ತೀವಿ, ಕ್ವೆಶನ್ ಆನ್ಸರ್ಸ್ನೂ ಕಂಡಕ್ಟ್ ಮಾಡ್ತೀವಿ. ಅಂದರೆ ಎಲ್ಲ ಟೆಕ್ನಿಕ್ಸ್ನ ಅಪ್ಲೈ ಮಾಡ್ತೀವಿ ಬೇಸ್ಡ್ ಆನ್ ದ ಟಾಪಿಕ್ ದಟ್ ವಿ ಹ್ಯಾವ್ ಚೂಸ್ಡ್. ನಾವು ಯಾವ ಒಂದು ಟಾಪಿಕ್ನ ಚೂಸ್ ಮಾಡಿದ್ದೀವಿ ಅನ್ನೋದರ ಮೇಲೆಗಡೆಗೆ ನಾವು ಈ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇದು ನಾವು ಸ್ಟೆಪ್ 6ಅಲ್ಲಿ ನೋಡುವಂಥದ್ದು. ನೆಕ್ಸ್ಟ್ ಸ್ಟೆಪ್ 7, ಪ್ರೊಸೆಸಿಂಗ್ ಆ್ಯಂಡ್ ಡಿಸ್ಪ್ಲೇಯಿಂಗ್ ಅ ಡೇಟಾ. ಸೊ ನಾವು ಯಾವ್ಯಾವ ಡೇಟಾನ ತೊಗೊಂಡಿರ್ತೀವೋ ಅದನ್ನು ಅನಲೈಸ್ ಮಾಡೋದು. ಸೊ ಅನಲೈಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ಅನಲೈಸ್ ಮಾಡ್ತಾ ಹೋಗ್ತೀವಿ. ಪ್ರೊಸೆಸಿಂಗ್ ಡೇಟಾ ಹ್ಯಾವ್ ಕಲೆಕ್ಟೆಡ್ ಥ್ರೂ ವೇರಿಯಸ್ ಮೆಥಡ್ ರಿಕ್ವೈರ್ಸ್ ಅ ಡಿಫ್ರೆಂಟ್ ವೇಸ್ ಆಫ್ ಅನಾಲಿಸಿಸ್. ಸೊ ಡಿಫ್ರೆಂಟ್ ವೇಲಿ ನಾವು ಅನಲೈಸ್ ಮಾಡಿ, ಅಂದರೆ ಒಂದೇ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ನೋಡ್ಬೋದು. ಕ್ವಾಂಟಿಟೇಟಿವ್ ಆಗಿ ನೋಡಬೇಕು ಮತ್ತು ಡಿಸ್ಕ್ರಿಪ್ಟಿವ್ ಆಗಿ ನೋಡಬೇಕು. ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಅನ್ನೋದ್ರ ಬಗ್ಗೆ ನಾವು ನೋಡಿದ್ದೀವಿ. ಅಂದರೆ ಅದು ಎಷ್ಟು ಗುಣಾತ್ಮಕವಾಗಿದೆ ಅನ್ನೋಂಥದ್ದು ನಮಗೆ ಬೇಕಾಗಿರುತ್ತೆ, ಅದನ್ನು ನಾವೆಲ್ಲ ನೋಡ್ತಾ ಹೋಗಬೇಕು. ಯಾವ ರೀತಿಯಾಗಿ ಅಂದರೆ, ಇಫ್ ಯು ವಾಂಟ್ ಅ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಇಟ್ ಈಸ್ ಆಲ್ಸೋ ನೆಸೆಸರಿ ಟು ಡಿಸೈಡ್
upon the type of analysis required, that is frequency distribution, cross tabulation, ಅದರ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬ್ಲಮ್ಸ್, ಆ ರೀತಿಯಾಗಿ ಯಾವುದನ್ನು ನೀವು ಕ್ವಾಂಟಿಟೇಟಿವ್ ಆಗಿ ಅಪ್ಲೈ ಮಾಡ್ತೀರಾ ಅನ್ನೋದನ್ನು ಮತ್ತು ಅದನ್ನು ಹೇಗೆ ನೀವು ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದ ವೆರಿ ಲಾಸ್ಟ್ ಸ್ಟೆಪ್ ಇಸ್ universities and other institutions may have different requirements regarding the style and content of research proposal, but there are two broad categories. ಎಷ್ಟೋ ಯೂನಿವರ್ಸಿಟೀಸ್ ಮತ್ತು ಇನ್ಸ್ಟಿಟ್ಯೂಷನ್ನು ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಅವರ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಬಟ್ ನಾವು ಮೇಜರ್ ಆಗಿ ಅದನ್ನ 2 ಬ್ರಾಡ್ ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೀವಿ. ಯಾವ್ದು ಅಂದರೆ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಆಗಿ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಇದನ್ನು ನೀವು ಅಕಾಡೆಮಿಕ್ ವೈಸ್ ಕೂಡ ಅಪ್ಲೈ ಮಾಡ್ತಾ ಹೋಗ್ಬೋದು, ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ. ಯುವರ್ ರಿಪೋರ್ಟ್ ಶುಡ್ ಬಿ ರಿಟನ್ ಇನ್ ಅಕಾಡೆಮಿಕ್ ಸ್ಟೈಲ್ and can be divided into different chapter section based on the main theme that you are studying. ಸೊ ಇದಿಷ್ಟು ಒಂದು ರಿಸರ್ಚನ್ನು ಏನಾಗಿತ್ತು, ಸ್ಟೆಪ್ಸ್ಗಳಾಗಿತ್ತು. ಸೊ ಅಂದರೆ ಬೇಸಿಕಲಿ ನಾವೇನು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಅಂತ ಅಂದರೆ, ರಿಸರ್ಚ್ ನಾವು ಕಂಡಕ್ಟ್ ಮಾಡ್ತಿರ್ಬೇಕಾದ್ರೆ ಈಗ ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ಕೊಳ್ತೀವಿ. ಫಸ್ಟ್ ಥಿಂಗ್ ಇಸ್ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿಕೊಂಡು ಆ ಯಾವ ಪರ್ಟಿಕ್ಯುಲರ್ ಗ್ರೂಪ್ ಅಂತ ನೋಡ್ತೀವಿ, ಸ್ಯಾಂಪಲಿಂಗ್ ಐಡೆಂಟಿಫೈ ಮಾಡ್ಕೊಳ್ತೀವಿ, ಆಮೇಲೆ ಇನ್ಸ್ಟ್ರೂಮೆಂಟ್ ಏನು ಯೂಸ್ ಮಾಡ್ಬೋದು, ಆಮೇಲೆ ಒಂದು ಪ್ಲ್ಯಾನ್ ಪ್ರಿಪೇರ್ ಮಾಡ್ತೀವಿ. ಬಿಫೋರ್ ದ್ಯಾಟ್ ಕಲೆಕ್ಷನ್ ಆಫ್ ಡೇಟಾ ವಿಲ್ ಬಿ ದೇರ್, ಒಂದು ಪ್ಲ್ಯಾನ್ ಪ್ರಿಪೇರ್ ಮಾಡ್ತೀವಿ, ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ, ದೆನ್ ರಿಸಲ್ಟ್ ಸಿಗುತ್ತೆ. ಆ ರಿಸಲ್ಟನ್ನು ನಾವು ರಿಸರ್ಚ್ ರಿಪೋರ್ಟಲ್ಲಿ ಬರಿತಾ ಹೋಗ್ತೀವಿ. ದೀಸ್ ಆರ್ ದ ಸ್ಟೆಪ್ಸ್ ರಿಗಾರ್ಡಿಂಗ್ ಒಂದು ರಿಸರ್ಚ್, ಯಾವ್ಯಾವ ರೀತಿಯಾಗಿ ನಾವು ಕಂಡಕ್ಟ್ ಮಾಡಬಹುದು ರಿಸರ್ಚನ್ನು ಅನ್ನೋ ರೀತಿಯಾಗಿ. ಸೊ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರಿಸರ್ಚ್ ಪ್ರೋಸೆಸ್, ಈ ರಿಸರ್ಚ್ ಪ್ರೋಸೆಸ್ಸಲ್ಲಿ ಇರುವಂತಹ ಸ್ಟೆಪ್ಸ್. ಸೊ ಅಂದರೆ ಇದೇ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತೀವಿ ಹಾಗಾದರೆ ನಾವು ಅಂತ ಏನಿಲ್ಲ. ಸಮ್ಟೈಮ್ಸ್ ಇಟ್ ಈಸ್ ಫ್ಲೆಕ್ಸಿಬಲ್ ಇನ್ ನೇಚರ್, ನಮಗೆ ಯಾವ ರೀತಿಯಾಗಿ ಫ್ಲೆಕ್ಸಿಬಲ್ ಆಗಿರುತ್ತೋ ಆ ರೀತಿಯಾಗಿ ಮಾಡ್ತಾ ಹೋಗ್ತೀವಿ. ಇದು ಯಾವಾಗ ಪ್ರಾಕ್ಟಿಕಲ್ ಆಗಿ ಇದ್ದಾಗ. ಬಟ್ ಯೂಶಲ್ ಆಗಿ ನಾವು ಫಾಲೋ ಮಾಡುವಂಥದ್ದು ಟೋಟಲ್ ಆಗಿ 8 ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತಾ ಹೋಗ್ತೀವಿ. ಬಟ್ ಬೇರೆ ಬೇರೆ ಬುಕ್ಸ್ಗಳನ್ನು ನೀವು ರೆಫರ್ ಮಾಡ್ತಾ ಹೋದರೆ ಅಲ್ಲಿ ನಿಮಗೆ 10 ಸ್ಟೆಪ್ಸ್ ಆರ್ 7 ಸ್ಟೆಪ್ಸ್ ಈ ಥರ ಸಿಗ್ತಾ ಹೋಗುತ್ತೆ. ಬಟ್ ಬೇಸಿಕಲಿ ನಾವು ಬ್ರಾಡ್ಲಿಯಾಗಿ ಎಲ್ಲ ಕ್ಲಾಸಿಫೈ ಮಾಡ್ಕೊಂಡು ಎಲ್ಲ ಪಾಯಿಂಟ್ಸು ಇನ್ಕ್ಲೂಡ್ ಆಗೋದು ಈ ಒಂದು 8 ಸ್ಟೆಪ್ಸಲ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರಿಸರ್ಚ್ ಪ್ರೋಸೆಸ್. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದು ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಕೆಸೆಟ್ ಪ್ರಿಪರೇಷನ್. ಏನೇ ರೀತಿಯಾಗಿರೋ ನಿಮಗೆ ಡೌಟ್ ಇದ್ರೂ ನೀವು ಟೆಲಿಗ್ರಾಮ್ ಚಾನಲಲ್ಲಿ ನಿಮ್ಮ ಡೌಟ್ನ ತಿಳಿಸ್ಬೋದು, ಅಥವಾ ಕಮೆಂಟ್ ಸೆಕ್ಷನಲ್ಲಾದರೂ ನಿಮ್ಮ ಡೌಟ್ನ ನೀವು ಮೆನ್ಷನ್ ಮಾಡ್ಬೋದು. ಧನ್ಯವಾದಗಳು.